ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 27 ಮತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕಣ್ಣುಗಳ ದೃಷ್ಟಿಯನ್ನು ಭೂಮಧ್ಯದಲ್ಲಿ ಯಾಕೆ ಇಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಅಂತಂದರೆ, ನಾವು ಧ್ಯಾನ ಮಾಡಬೇಕಾದ್ರೆ ಕಣ್ಣುಗಳನ್ನು ಬಿಟ್ಟರೆ ನಮಗೆ ವಿಘ್ನಗಳು ಬರುತ್ತೆ. ಅಂದರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಮ್ಮ ಮನಸ್ಸು ಅಲ್ವಾ. ಅದಕ್ಕೋಸ್ಕರ ಇನ್ನು ಕಂಪ್ಲೀಟಾಗಿ ಕಣ್ಣು ಮುಚ್ಕೊಂಡ್ರೆ ನಮಗೆ ನಿದ್ದೆ ಬರುತ್ತೆ, ಅದಕ್ಕೆ ಅಂತಲೂ ಹೇಳಿದ್ದಾರೆ. ಮತ್ತು ಯೋಗಶಾಸ್ತ್ರದ ಪ್ರಕಾರ ಕೂಡ ಅಲ್ಲಿ ಸಪ್ತಕೋಶಗಳಿರೋದ್ರಿಂದ ಅದರಲ್ಲಿ ಕೊನೆಯ ಕೋಶ ಉನ್ಮನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ತಲುಪಿದ್ರೆ ಜೀವಿಗೆ ಪುನರಾವೃತ್ತಿ ಅನ್ನೋದು ಆಗೋದಿಲ್ಲ. ಅದಕ್ಕೋಸ್ಕರನೇ ಯೋಗಿ ಜನರು ಆಜ್ಞಾಚಕ್ರದಲ್ಲಿ ದೃಷ್ಟಿಯನ್ನು ಸ್ಥಿರಗೊಳಿಸ್ಬೇಕು ಅಂತ ಹೇಳ್ತಾರೆ ಅಂತ ತಿಳ್ಕೊಂಡ್ವಿ. ಮತ್ತು ಪ್ರಾಣಾಪಾನವು ಅದನ್ನು ನಾಸಾಭ್ಯಂತರ ಚಾರಣವನ್ನು ವಿಶೇಷಣವನ್ನು ಕೊಟ್ಟು ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಅಲ್ಲೇನು ಅಂತಂದರೆ, ಪ್ರಾಣ ಮತ್ತು ಅಪಾನದ ಗತಿಯನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಅಂತ ಹೇಳಲಿಲ್ಲ, ಸಮಗೊಳಿಸೋದಕ್ಕೋಸ್ಕರ ಅಲ್ಲಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಪ್ರಾಣ ಮತ್ತು ಅಪಾನವನ್ನು ಸಮಗೊಳಿಸೋದು ಅಂತಂದರೆ ಏನು, ಅದನ್ನು ಯಾವ ರೀತಿ ಸಮಗೊಳಿಸ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಈಗ ನಮಗೆ ಗೊತ್ತಾಗಬೇಕಲ್ವ ಸಮಾನಗೊಳಿಸೋದು ಅಂತಂದರೆ ಏನು ಅಂತ, ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಮಗೆ ರೀತಿ ಗೊತ್ತಾಗಬೇಕು. ಅದಕ್ಕೆ ಈಗ ಉತ್ತರ ಕೊಡ್ತಾರೆ. ಏನು ಅಂತಂದರೆ, ಪ್ರಾಣ ಮತ್ತು ಅಪಾನದ ಗತಿ ಸ್ವಾಭಾವಿಕವಾಗಿ ವಿಷಮವಾಗಿರುತ್ತೆ. ಅಂದರೆ ಏನು, ಸಮವಾಗಿರೋದಿಲ್ಲ ಅದು, ಆಯಿತಾ. ಒಂದು ಸರಿ ಎಡಮೂಗಿನಲ್ಲಿ ಸಂಚಾರ ಮಾಡ್ತಾ ಇರುತ್ತೆ, ಒಂದೊಂದು ಸರಿ ಬಲಮೂಗಿನಲ್ಲಿ ಸಂಚಾರ ನಡೀತಾ ಇರುತ್ತೆ. ಎಡದಲ್ಲಿ ನಡಿಬೇಕಾದ್ರೆ ಇಡಾನಾಡಿಯಲ್ಲಿ ನಡೆಯುತ್ತೆ ಅಂತಲೂ, ಬಲದಲ್ಲಿ ನಡಿಬೇಕಾದ್ರೆ ಪಿಂಗಳ ನಾಡಿಯಲ್ಲಿ ನಡೆಯುತ್ತೆ ಅಂತಲೂ ಹೇಳ್ತಾರೆ. ಇಂತಹ ಸ್ಥಿತಿಯಲ್ಲಿ ಮನುಷ್ಯನ ಚಿತ್ತ ಚಂಚಲವಾಗಿರುತ್ತೆ. ಈಗ ನಮ್ಮ ಮನಸ್ಸು ಚಂಚಲವಾಗಿರೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಉಸಿರನ್ನು ತಗೊಳ್ಳೋದು ಬಿಡೋದು ಇದೆಯಲ್ವಾ, ಈ ಒಂದು ಉಸಿರಾಟದ ಪ್ರಕ್ರಿಯೆ ಏನಿದೆಯೋ ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ನಡೀತಾ ಇರೋದಿಲ್ಲ. ಒಂದೊಂದು ಸರಿ ಬಲಮೂಗಲ್ಲಿ ನಡೀತಾ ಇರುತ್ತೆ, ಒಂದೊಂದು ಸರಿ ಎಡಮೂಗಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಿತ್ತ ಚಂಚಲವಾಗಿರುತ್ತೆ. ಈ ರೀತಿ ವಿಷಮ ಭಾವದಿಂದ ಸಂಚಾರ ಮಾಡುವಂತಹ ಪ್ರಾಣ ಮತ್ತು ಅಪಾನದ ಗತಿಯನ್ನು ಎರಡೂ ಮೂಗಿನಲ್ಲೂ ಕೂಡ ಸಮಾನ ಭಾವದಿಂದ ನಡೆಯುವ ಹಾಗೆ ಮಾಡೋದಿದೆಯಲ್ಲ, ಅದನ್ನು ಸಮಗೊಳಿಸೋದು ಅಂತಂದರೆ ಅರ್ಥ. ಅದು ಸುಷುಮ್ನಾದಲ್ಲಿ ನಡೆಯುತ್ತೆ. ಅಂದರೆ ಒಂದೊಂದರಲ್ಲೇ ನಡೆದಾಗ, ಅಂದರೆ ಏನು, ಬಲಭಾಗದಲ್ಲಿ ನಡೆದಾಗ ಪಿಂಗಳ ನಾಡಿಯಲ್ಲಿ ನಡೆಯುತ್ತೆ ಅಂತಾರೆ, ಎಡಭಾಗದಲ್ಲಿ ನಡಿಬೇಕಾದ್ರೆ ಇಡಾ ನಾಡಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಎರಡೂ ಕೂಡ ಸಮವಾಗಿ ಹೋಗ್ತಾ ಇದ್ದಾಗ ಅದನ್ನು ಸುಷುಮ್ನಾದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಸುಷುಮ್ನ ನಾಡಿಯಲ್ಲಿ ಈ ರೀತಿಯ ಒಂದು ಉಸಿರಾಟ ನಡೆಯುತ್ತಲ್ಲ, ಆ ಸಮಯದಲ್ಲಿ ಪ್ರಾಣ ಮತ್ತು ಅಪಾನದ ಗತಿ ಅನ್ನೋದು ತುಂಬ ಸೂಕ್ಷ್ಮವಾಗಿರುತ್ತೆ ಮತ್ತು ಶಾಂತವಾಗಿರುತ್ತೆ. ಆಗ ಮನದ ಚಂಚಲತೆ ಮತ್ತು ಅಶಾಂತಿ ಅನ್ನೋದು ಏನಿದೆಯೋ ಅದು ತಂತಾನಾಗಿ ನಷ್ಟವಾಗುತ್ತೆ. ಅದಕ್ಕೆ ನೋಡಿ, ಈಗ ಪ್ರಾಣಾಯಾಮ ಮಾಡುವಂಥವ್ರು, ಧ್ಯಾನ ಮಾಡುವಂಥವ್ರು, ಅವರು ತುಂಬ ಶಾಂತವಾಗಿರ್ತಾರೆ. ಅವ್ರ ಮನಸ್ಸು ಚಂಚಲತೆ ಅನ್ನೋದು ಇರೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಇದೇನೆ. ಸೊ ಮನಸ್ಸಿನ ಚಂಚಲತೆ ಮತ್ತು ಅಶಾಂತಿ ಅನ್ನೋದು ಈ ರೀತಿ ಮಾಡ್ತಾ ಇದ್ದಾಗ ತಂತಾನಾಗೆ ಅದು ನಾಶ ಆಗಿ ಸಹಜವಾಗಿ ಅದು ಪರಮಾತ್ಮನ ಧ್ಯಾನದಲ್ಲಿ ತೊಡಗುತ್ತೆ. ಮನಸ್ಸು ಚಂಚಲವಾಗೋದ್ರಿಂದ ಮುಕ್ತವಾಗುತ್ತೆ, ಅದು ಧ್ಯಾನಕ್ಕೆ ತೊಡಗುತ್ತೆ. ಈಗ ಅದನ್ನು ಹೇಗೆ ಮಾಡೋದು, ಈಗ ನಮಗೆ ಪ್ರಾಣ ಮತ್ತು ಅಪಾನವನ್ನು ಸಮಗೊಳಿಸೋದು ಅಂತಂದರೆ ಏನು ಅನ್ನೋದು ಗೊತ್ತಾಯಿತು. ಆಯಿತು, ಅದನ್ನು ಹೇಗೆ ಮಾಡೋದು, ಈಗ ಸಮಾನಗೊಳಿಸೋ ಒಂದು ಪ್ರಕ್ರಿಯೆಯನ್ನು ಹೇಗೆ ಮಾಡೋದು ಅಂತಂದರೆ, ಪ್ರಾಣ ಮತ್ತು ಅಪಾನವನ್ನು ಸಮಗೊಳಿಸಬೇಕು ಅಂತಂದರೆ ಮೊದಲು ಎಡಮೂಗಿನಿಂದ ಅಪಾನವಾಯುವನ್ನು ಒಳಗಡೆ ಎಳ್ಕೊಂಡು ಪ್ರಾಣವಾಯುವನ್ನು ಬಲಮೂಗಿನಿಂದ ಹೊರಗಡೆ ಬಿಡಬೇಕು. ಮತ್ತೆ ಅಪಾನವಾಯುವನ್ನು ಬಲಮೂಗಿನಿಂದ ಒಳಗಡೆ ಸೆಳ್ಕೊಂಡು ಪ್ರಾಣವಾಯುವನ್ನು ಎಡಮೂಗಿನಿಂದ ಹೊರಗಡೆ ಬಿಡಬೇಕು. ಈ ರೀತಿ ಪ್ರಾಣ ಮತ್ತು ಅಪಾನವನ್ನು ಸಮವಾಗಿಸುವಂಥ ಅಭ್ಯಾಸ ಮಾಡಬೇಕಾದ್ರೆ ಪರಮಾತ್ಮನ ನಾಮ ಜಪವನ್ನು ಕೂಡ ಮಾಡ್ತಾ ಇರಬೇಕು. ಈಗ ಒಂದು ಕಡೆಯಿಂದ ಉಸಿರನ್ನು ತಗೊಳ್ತಾ ಇರ್ತೀವಲ್ವಾ, ಮೊದಲು ಎಡಮೂಗಿನಿಂದ ಅಪಾನವಾಯುವನ್ನು ಒಳಗಡೆ ಎಳ್ಕೊಂಡು ಪ್ರಾಣವಾಯುವನ್ನು ಬಲಮೂಗಿನಿಂದ ಹೊರಗಡೆ ಬಿಡ್ತೀವಿ. ತಗೋಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಕೋಬೇಕು, ಮತ್ತು ಬಿಡಬೇಕಾದ್ರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬೇಕು. ಈ ರೀತಿ ನಾಮ ಜಪ ಮಾಡ್ತಾ ಇರಬೇಕು. ಮತ್ತು ವಾಯುವನ್ನು ಹೊರಗಡೆ ಬಿಡಬೇಕಾದ್ರೆ ಮತ್ತು ಒಳಗಡೆ ಎಳ್ಕೊಳ್ಬೇಕಾದ್ರೂ
ಕೂಡ ಆ ಎಳ್ಕೊಳ್ಳೋ ಬಿಡುವಂಥ ಸಮಯ ಇದೆಯಲ್ಲ ಅದು ಸರಿಯಾಗಿರಬೇಕು. ಮತ್ತು ಅದರ ಗತಿಯನ್ನು ಸಮಾನವಾಗಿ ಮತ್ತು ಸೂಕ್ಷ್ಮ ಮಾಡ್ತಾ ಇರಬೇಕು. ಅದರ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಕೂಡ ಇರಬೇಕು. ನಾನು ತಗೊಳ್ಳುವಂಥ ಒಂದು ಸ್ಪೀಡ್ ಇರ್ಬೋದು, ಆ ಸಮಯ ಇರ್ಬೋದು, ಎಲ್ಲವೂ ಕೂಡ ಸಮಾನವಾಗಿರಬೇಕು. ಆ ರೀತಿ ಸೂಕ್ಷ್ಮವಾಗಿ ಇದನ್ನು ಮಾಡ್ತಾ ಇರಬೇಕು. ಈ ರೀತಿ ಯಾವಾಗಲೂ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವಾಗ ಎರಡರ ಗತಿ ಕೂಡ ಸಮ ಮತ್ತು ಶಾಂತವಾಗುತ್ತೋ ಮತ್ತು ಸೂಕ್ಷ್ಮವಾಗುತ್ತೋ, ಮೂಗಿನ ಹೊರಗಡೆ ಮತ್ತು ಒಳಗೆ ಕಂಠದಲ್ಲೇ ತಾನೇ ಅದರದ್ದು ಒಂದು ಸ್ಪರ್ಶ ಆಗೋದು. ಸೊ ಯಾವಾಗ ಆ ಕಂಠ ಮತ್ತು ಆ ಸರೌಂಡಿಂಗ್ ಜಾಗ ಏನಿರುತ್ತೋ ಅದರಲ್ಲಿ ಸ್ಪರ್ಶ ಜ್ಞಾನ ಆಗದೇ ಇರಬೇಕಾದ್ರೆ, ಈಗ ನಾವು ಉಸಿರನ್ನು ತಗೊಳ್ಳೋದು ಬಿಡೋದು ನಮಗೆ ಗೊತ್ತಾಗುತ್ತೆ, ನಮಗೆ ಫೀಲ್ ಆಗುತ್ತೆ, ಅಂದರೆ ಆ ಒಂದು ಜಾಗದಲ್ಲಿ ಟಚ್ ಆಗುತ್ತಲ್ವಾ. ಯಾವಾಗ ನಾವು ಈ ರೀತಿ ಮಾಡ್ತಾ 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 ಆ ಎರಡರ ಗತಿ ಕೂಡ ಸಮವಾಗುತ್ತೆ, ಶಾಂತವಾಗುತ್ತೆ ಮತ್ತು ಸೂಕ್ಷ್ಮವಾಗುತ್ತೋ ಆವಾಗ ಅದರದ ಸ್ಪರ್ಶ ಜ್ಞಾನ ಆಗೋದಿಲ್ಲ. ಆಗ ಪ್ರಾಣ ಮತ್ತು ಅಪಾನಗಳು ಸಮ ಮತ್ತು ಸೂಕ್ಷ್ಮವಾಗಿದೆ ಅಂತ ತಿಳ್ಕೊಬೇಕು. ಈಗ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾವು ಉಸಿರನ್ನು ಹೇಳ್ಕೊಳ್ಳೋದು ಬಿಡೋದು ಮಾಡ್ತಾ ಇರಬೇಕಾದ್ರೆ ಅದರದ್ದು ಸೌಂಡ್ ಕೂಡ ಬರುತ್ತೆ ಮತ್ತು ಅಲ್ಲಿ ಟಚ್ ಕೂಡ ಆಗ್ತಾ ಇರುತ್ತೆ ಆ ಗಾಳಿ. ಅದೇ ರೀತಿ ಮಾಡ್ತಾ 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 ಏನಾಗುತ್ತೆ, ಅದರ ಗತಿ ಸಮವಾಗುತ್ತೆ. ಎರಡೂ ಒಂದೇ ಸಮನಾಗಿ ನಾವು ತಗೊಳ್ಳೋದು ಬಿಡೋದು ಮಾಡ್ತಿರ್ತೀವಿ ಮತ್ತು ಅದು ಶಾಂತವಾಗುತ್ತೆ. ಅಲ್ಲೇನು ಸೌಂಡ್ ಇರಲ್ಲ, ನಿಶ್ಶಬ್ದತೆ ಬರುತ್ತೆ ಮತ್ತು ಸೂಕ್ಷ್ಮವಾಗುತ್ತೆ. ಸೂಕ್ಷ್ಮವಾದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆ ಟಚ್ ಆಗ್ತಾ ಇರುವಂಥ ಗಾಳಿಯ ಒಂದು ಟಚ್ ಇರುತ್ತಲ್ಲ ಅದು ಕೂಡ ನಿಂತೋಗ್ಬಿಡುತ್ತೆ. ಸೊ ಈ ರೀತಿ ಮಾಡೋದನ್ನು ಪ್ರಾಣ ಮತ್ತು ಅಪಾನಗಳು ಸಮವಾಗಿದೆ, ಸೂಕ್ಷ್ಮವಾಗಿದೆ ಅಂತ ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ. ಇದು ನಮಗೆ ಇವಾಗ ಅರ್ಥ ಆಗಿದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.